ಹಾಯ್ ನಮಸ್ತೆ ಎಲ್ಲರಿಗೂ ನಂದಿನಿ ಆಚಾರ್ಯ ಲಾಗ್ಗೆ ವೆಲ್ಕಮ್. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ಸೊ ಇವತ್ತಿನ ವೀಡಿಯೋ ಉದ್ದೇಶ ಏನಂತಂದರೆ ಕೆಲವ್ರಿಗೆ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್ ಅಂತ ಇರುತ್ತೆ. ಸೊ ನಾನು ಟೈಪ್ ನಂಬರ್ 1 ಸ್ಕಿನ್ ಡ್ರೈ ಸ್ಕಿನ್ ಯಾರಿಗೆಲ್ಲ ಇರುತ್ತೆ ಅವರಿಗೋಸ್ಕರ ಒಂದಷ್ಟು 4-5 ಪ್ರಾಡಕ್ಟ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಯಾರಿಗೆ ಯಾವ ಒಂದು ಪ್ರಾಡಕ್ಟ್ ಲೈಕ್ ಆಗುತ್ತೆ ಅದನ್ನು ನೀವು ಬೈ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ತುಂಬ ಯೂಸ್ಫುಲ್ ಆಗಿರೋಂಥ ಸ್ಕಿನ್ ಪ್ರಾಡಕ್ಟ್ಗಳು. ಸೊ ನಾನು ಇದನ್ನು ತುಂಬ ಇಯರಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಒಂದೊಂದಾಗಿ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಅದನ್ನು ನೀವು ಆನ್ಲೈನಲ್ಲೆಲ್ಲ ಸಿಗುತ್ತೆ ಆ್ಯಕ್ಚುಲಾಗಿ ಇವಾಗ. ಸೊ ಅದನ್ನು ನೀವು ಬೈ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ಈ ಒಂದು ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್. ಸೊ ಫೇಸ್ ಆ್ಯಂಡ್ ಬಾಡಿ ಆ್ಯಂಡ್ ಫುಲ್ ಬಾಡಿಗೆಲ್ಲ ಯೂಸ್ ಮಾಡ್ಬೋದು. ನೋಡಿ ಇದ್ರಲ್ಲಿ ಕೊಟ್ಟಿರೋ ಹಾಗೆ ತುಂಬಾ ಚೆನ್ನಾಗಿದೆ. ನಾನ್ ಗ್ರೇಸ್ ಆ್ಯಂಡ್ ಕ್ವಿಕ್ ಅಬ್ಸರ್ವಿಂಗ್ ಆ್ಯಂಡ್ ಫಾರ್ ಫ್ರೆಶ್ ಆ್ಯಂಡ್ ಸಾಫ್ಟ್ ಸ್ಕಿನ್ ಅಂತ ಇದೆ. ಸೊ ಅದು ವಿತ್ ಜೋಜೋಬಾ ಆಯಿಲ್ ಆ್ಯಂಡ್ ವಿಟಮಿನ್ ಇ. ಸೊ ಇದು ತುಂಬ ಅಂದರೆ ತುಂಬಾ ನೀವು ಅಂದ್ಕೊಳ್ಳೋದಕ್ಕೆ ತುಂಬ ಇದಾಗಿ ಅನಿಸುತ್ತೆ. ಆ ಥರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಇದು ಖಾಲಿಯಾಗಿದೆ ಆ್ಯಕ್ಚುಲಾಗಿ ನೋಡಿ, ಇದು ಖಾಲಿಯಾಗಿದೆ. ಸೊ ನಾನು ಮತ್ತೆ ಬೇರೆದನ್ನ ತೊಗೋಬೇಕು. ಸೊ ನಾನಿದು ಆ್ಯಕ್ಚುಲಾಗಿ ಒಂದು 8-9 ಇಯರಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಓನ್ಲಿ ನಿವಿಯಾ ಅವ್ರದ್ದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ. ಅದರಲ್ಲೂ ಈ ಡಿಸೆಂಬರ್ ಮಂತ್ ಬಂದ್ರಂತೂ ತುಂಬ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗುತ್ತೆ, ಒಣಗ್ದಂಗೆ ಆಗುತ್ತೆ. ಸೊ ಅವರಿಗಂತೂ ಇದು ತುಂಬಾ ಒಳ್ಳೆಯದೊಂಥರ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಸೊ ಈಗ ನೀವು ನಿವಿಯಾ ಅವ್ರದ್ದನ್ನು ಫುಲ್ ಬಾಡಿ ಲೋಷನ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ಒಂದು ನೋಡಿ. ಸೊ ನೆಕ್ಸ್ಟ್ ಬಂದು ನಾನು ನೋಡಿ ಇದೊಂದು ಹೇಳ್ತೀನಿ. ಇವಾಗಂತೂ ತುಂಬಾ ಎಲ್ಲರೂ ಲೈಕ್ ಮಾಡ್ತಿರ್ತಾರೆ. ಆ್ಯಕ್ಚುಲಾಗಿ ಎಲ್ಲರ ಹತ್ರ ಇದು ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ಸೆಟಪಿಲ್ ಅಂತ ಡರ್ಮೊಲಾಜಿಸ್ಟ್ ರೆಕಮೆಂಡೆಡ್. ಸೊ ಇದು ಬಂದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಯಾರಿಗೆಲ್ಲ ತುಂಬ ಡ್ರೈ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಡ್ರೈ ಟು ನಾರ್ಮಲ್ ಅಂದರೆ ಡ್ರೈ ಟು ನಾರ್ಮಲ್, ಹೈಲಿ ಅಲ್ಲ, ನಾರ್ಮಲ್ ಸ್ಕಿನ್ ಯಾರಿಗಿರುತ್ತೆ ಅವರು ಇದನ್ನು ಯೂಸ್ ಮಾಡ್ಬೋದು. ನೋ ಪ್ರಾಬ್ಲಮ್, ಏನಾಗಲ್ಲ. ಮಾಯ್ಶ್ಚರೈಸಿಂಗ್ ಕ್ರೀಮ್ ಓಕೆ. ಇದು ಚಿಕ್ಕ ಮಗಳು ಕೂಡ ಯೂಸ್ ಮಾಡ್ಬೋದು. ಸೆಟಪಿಲ್ ನೋ ಪ್ರಾಬ್ಲಮ್, ಏನು ಭಯ ಪಡೋ ಅಂಥದ್ದೇನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಏನಪ್ಪ ಅಂತಂದರೆ ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ಕ್ರೀಮ್ಗಳು ಹಚ್ಚಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಡ್ರೈ ಸ್ಕಿನ್ ಇರೋ ಅಂಥವ್ರಿಗಂತೂ ಎಷ್ಟು ಮಾಯ್ಶ್ಚರೈಸರ್ಸ್ಗಳನ್ನ ಅಥವಾ ಕೊಕೊನಟ್ ಆಯಲ್ಲು ಬೇರೆ ಬೇರೆ ಆಯಿಲ್ ಯಾವುದೇ ಯೂಸ್ ಮಾಡಿದ್ರೂ ಕೂಡ ಬೇಗ ಡ್ರೈ ಆಗ್ತಾ ಇರುತ್ತೆ. ಫುಲ್ಲು ಕೈ ಕಾಲುಗಳಾಗಲಿ ನಮ್ಮ ಒಂದು ಲಿಪ್ಸೇ ಆಗಲಿ ಫೇಸೇ ಆಗಲಿ ತುಂಬ ಡ್ರೈ ಅನಿಸುತ್ತೆ. ಆ್ಯಕ್ಚುಲಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸ್ಕಿನ್ನು ಡ್ರೈ ಅಥವಾ ಆಯಿಲಿ ಸ್ಕಿನ್ ಅಂತ ಹೇಗೆ ಪತ್ತೆ ಮಾಡ್ಬೋದು ಅಂತ ನಿಮಗೇನಾದರೂ ಥಿಂಕ್ ಮಾಡ್ತಾಯಿದ್ರೆ, ಒಂದು ನೀವು ಫೇಸ್ ವಾಶ್ ಆದ ತಕ್ಷಣವೇ ನಿಮ್ಮ ಫೇಸ್ನ ನೀವು ಡ್ರೈ ಆಗೋದಕ್ಕೆ ಬಿಡಬೇಕು. ಯಾವುದೇ ಮಾಯ್ಶ್ಚರೈಸಿಂಗ್ ಯಾವುದೇ ಕ್ರೀಮ್ ಹಾಕದೆ ಹಾಗೆ ಬಿಡಬೇಕು. ಒಂದು 2-3 ಮಿನಿಟ್ಸ್ಗೆ ನಿಮ್ಮ ಸ್ಕಿನ್ ಫುಲ್ ಟೈಟ್ ಆಗುತ್ತೆ, ಎಳೀತಿದೆ ಅನ್ನಿಸುತ್ತೆ, ಫುಲ್ ಟೈಟ್ ಬರುತ್ತೆ. ಸೊ ಆ ಥರ ಬಂದರೆ ನಿಮ್ಮದು ಡೆಫಿನೆಟ್ಲಿ ಡ್ರೈ ಸ್ಕಿನ್ ಅಂತಲೇ ತಿಳ್ಕೊಳ್ಳಿ. ಸೊ ಆವಾಗ ನಿಮಗೆ ಯಾವ ಮಾಯ್ಶ್ಚರೈಸಿಂಗ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ತೋರಿಸಿರೋದು ಸೆಟಪಿಲ್. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಕ್ಳುಗಳ್ಗಾದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನಿಲ್ಲಿ ಇದು ನಾನು ರೀಸೆಂಟಾಗಿ ಬೈ ಮಾಡಿರೋ ಅಂಥದ್ದು. ಇದ್ರದ್ದು ರಿಸಲ್ಟ್ ನಾನು ಒಂದು 1 ವೀಕ್ 2 ವೀಕ್ ಆಯಿತು ನಾನು ಇದನ್ನು ಬೈ ಮಾಡಿ. ಆನ್ಲೈನ್ ಶಾಪಿಂಗಲ್ಲಿ ಬೈ ಮಾಡಿರೋದು. ಸೊ ಇದು ಆಲ್ಮಂಡ್ ಆ್ಯಂಡ್ ವಿಟಮಿನ್ ಇ ಬಾಡಿ ಲೋಷನ್. ಇದು ಕೂಡ ತುಂಬಾ ಸ್ಕಿನ್ ಸಾಫ್ಟ್ ಮಾಡುತ್ತೆ. ನಾನು ಇದು 2 ವೀಕ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದ್ರದ್ದು ರಿವ್ಯೂ ಹೇಳಬೇಕು ಅಂತ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಇನ್ನೂ ಫುಲ್ ಖಾಲಿ ಆಗಿಲ್ಲ, 2 ವೀಕ್ಸ್ ಆಗಿರೋದು ಅಷ್ಟೇ. ಹಾಗಾಗಿ ಇದು ಖಾಲಿ ಆಗಿಲ್ಲ. ಸೊ ಇದು 2 ವೀಕ್ಸ್ ಯೂಸ್ ಮಾಡಿರೋದ್ರಿಂದ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗ್ತಾಯಿದೆ ಆ್ಯಂಡ್ ಡ್ರೈ ಕಮ್ಮಿ ಆಗ್ತಾ ಬರ್ತಾಯಿದೆ. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದ್ದೀನಿ.
ನೋಡಿ. ಇದು ನಾನು ರೀಸೆಂಟಾಗಿ ತೊಗೊಂಡು ಯೂಸ್ ಮಾಡ್ತಾ ಇರೋದ್ರಿಂದ ಓಕೆ ಅನಿಸ್ತಾ ಇದೆ. ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ, ಅಂದರೆ ಫೇವರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಇದು. ಅಂದರೆ ಸ್ವಲ್ಪ ಹೇಗೆ ಅಂತಂದರೆ ಕೆಲವ್ರದ್ದು ಕಾಲುಗಳಲ್ಲಿ ಈ ಹಾವಿನ ಚರ್ಮ ಹೇಗಿರುತ್ತೆ ಆ ಥರ ಇರುತ್ತೆ, ತುಂಬ ಡ್ರೈ ಆ ಥರದವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿ ನೋಡಿ ಹೇಗೆ ಅನ್ನಿಸುತ್ತೆ ಅಂತ. ಒನ್ ಮಂತಲ್ಲಿ ಗೊತ್ತಾಗುತ್ತೆ ಇದ್ರದ್ದೆಲ್ಲ ರಿಸಲ್ಟ್. ಸೊ ನಾನೀಗ ತೊಗೊಂಡೆ ಜಸ್ಟ್ 2 ವೀಕ್ಸ್ ಆಗಿದೆ ಅಷ್ಟೇ. ಸೊ ಇದು ನನಗೆ ಫಸ್ಟು ರಿಸಲ್ಟ್ ಏನು ಬಂದಿದೆ ಅಂತ ಅಂದರೆ ಸೆನ್ಸಿಟಿವ್, ತುಂಬ ಸಾಫ್ಟ್ ಸ್ಕಿನ್ ಅಂತ ಕಂಡುಬರ್ತಾಯಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಆ್ಯಂಡ್ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಯಾವುದೋ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಅಂಥದ್ದಲ್ಲ. ಸೊ ಹಾಗಾಗಿ ನೋಡಿ ಟ್ರೈ ಮಾಡಿ ಒಮ್ಮೆ. ಬಟ್ ಸೆಟಪಿಲ್ ಅಂತ ಇದೆಯಲ್ಲ, ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ಸೊ ಇದು ಕೂಡ ತುಂಬ ಡೆಫಿನೆಟ್ಲಿ ಚೆನ್ನಾಗಿದೆ. ನಾನು ಇದನ್ನು ನನ್ನ ಮಕ್ಳುಗಳಿಗೂ ಕೂಡ ಯೂಸ್ ಮಾಡ್ತೀನಿ, ಹಾಗೆ ನಾನು ಕೂಡ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಿರೋದ್ರಿಂದ ನಾವು ಡೇ ಕ್ರೀಮ್ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತ ಫಸ್ಟು ಇದನ್ನು ಹಾಕಿ ಚೆನ್ನಾಗಿ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಾದಮೇಲೆ ನೀವು ಡೇ ಕ್ರೀಮ್ ಆಗಲಿ ಅಥವಾ ಫೌಂಡೇಶನ್ ಆಗಲಿ ಯೂಸ್ ಮಾಡ್ಬೋದು. ಸೊ ಸೆಟಪಿಲ್ ಇಸ್ ಓಕೆ. ಸೆಟಪಿಲ್ ಮತ್ತು ನಿವಿಯಾ ಇದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನಾನು ಇದನ್ನು ಏನಕ್ಕೆ ಅಂತ ವಿಡಿಯೋದಲ್ಲಿ ಆ್ಯಡ್ ಮಾಡಿರೋದು, ಇದು ನಾನು ರೀಸೆಂಟಾಗಿ ತೊಗೊಂಡಿರೋದ್ರಿಂದ ನೋಡಿ ಇಲ್ಲಿ ನೀವು ಇಲ್ಲೇ ನೋಡ್ಕೋಬೋದು. ಲೈಟ್ ವೆಯ್ಟ್ ಆ್ಯಂಡ್ ನಾನ್ ಗ್ರೇಸಿ ಇಂಟೆನ್ಸ್ ಮಾಯ್ಶ್ಚರೈಸೇಷನ್ ಮೇಕ್ ಸ್ಕಿನ್ ಸಾಫ್ಟ್, ಸ್ಮೂತ್ ಆ್ಯಂಡ್ ಸಿಂಪಲ್ ಅಂತ ಇದೆ. ಸೊ ಅವಾಗ ಇದು ಸಾಫ್ಟ್ ಬರುತ್ತೆ. ಪೌಡರ್ ಲೋಷನ್ ಇದು ಆ್ಯಕ್ಚುಲಿ. ಸೊ ಇದನ್ನು ಕೂಡ ಯೂಸ್ ಮಾಡಿ ನೋಡ್ಬೋದು. ಬಟ್ ನಾನು ಇದನ್ನು ಯೂಸ್ ಮಾಡಿ ಸ್ವಲ್ಪ ದಿನ ಆಗಿರೋದ್ರಿಂದ ಇದ್ರ ರಿಸಲ್ಟ್ ಜಸ್ಟ್ ನನಗೆ ಸಾಫ್ಟ್ ಅಂತ ಬರ್ತಾಯಿದೆ. ಫುಲ್ಲು ಡ್ರೈ ಸ್ಕಿನ್ನ ಅವಾಯ್ಡ್ ಮಾಡೋದಕ್ಕೆ ಇದು ಇನ್ನೂ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸೊ ನಾನು ನೆಕ್ಸ್ಟ್ ಬಂದು ನಾನಿಲ್ಲಿ ಇದು ನನಗೆ ಡಾಕ್ಟರ್ ಸಜೆಸ್ಟೆಡ್. ಓಕೆ, ಸ್ಕಿನ್ ಡಾಕ್ಟರ್ನ ನಾನು ಮೀಟ್ ಆದಾಗ ಅಲ್ಲಿ ನನಗೆ ಇದನ್ನು ನನ್ನ ಸ್ಕಿನ್ ನೋಡಿ ಈ ಒಂದು ಮಾಯ್ಶ್ಚರೈಸರ್ನ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ಇದನ್ನು ಎವ್ರಿಡೇ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಾಗಿ ಇದು ಖಾಲಿಯಾಗಿದೆ. ನಾನು ಇದು ಮತ್ತೆ ತೊಗೋಬೇಕು. ಇದು ಅಲ್ಲೇ ಅಂದರೆ ಹಾಸ್ಪಿಟಲಲ್ಲೇ ತೊಗೊಂಡಿರೋದ್ರಿಂದ ಇದು ಬಂದು 700 ರುಪೀಸ್ ಆಯಿತು. ಸೊ ಹೊರಗಡೆ ಮೆಡಿಕಲಲ್ಲೆಲ್ಲ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ನನಗೆ ಇಲ್ಲಿ ಅಲ್ಲೇ ಅಪೋಲೋ ಫಾರ್ಮಸಿಲಿ ತೊಗೊಂಡಿದ್ರಿಂದ ಅದು 600 ಎಬವ್ ಬಂತು ಇದು ಒಂದು ಕ್ರೀಮ್. ಸೊ ಇದು ಖಾಲಿಯಾಗಿದೆ. ನಾನು ಇಲ್ಲಿ ಮಾರ್ನಿಂಗ್ ಕ್ರೀಮ್ ಅಂತ ಬರ್ಕೊಂಡಿದ್ದೀನಿ. ಬಿಕಾಸ್ ಇದು ನನಗೆ 2 ಕ್ರೀಮ್ ಕೊಟ್ಟಿದ್ದರು. ಆ ಕ್ರೀಮಲ್ಲಿ ನಾನು ಕನ್ಫ್ಯೂಸ್ ಆಗ್ತೀನಿ ಅಂದ್ಬಿಟ್ಟು ಮಾರ್ನಿಂಗ್ ಕ್ರೀಮ್ ಆ್ಯಂಡ್ ನೈಟ್ ಕ್ರೀಮ್ ಅಂತ ಬರ್ಕೊಂಡಿದ್ದೀನಿ. ನೈಟ್ ಕ್ರೀಮ್ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಅದು ಬಂದು ಗೋಲೈಟ್ ಅಂತ. ಅದು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ ನಾನು. ಸೊ ಇದು ನೋಡಿ ನೀವಿಲ್ಲಿ ಎಪಿಸಾಫ್ಟ್ AC ಮಾಯ್ಶ್ಚರೈಸರ್ ವಿತ್ ಮೈಕ್ರೋ ಸನ್ಸ್ಕ್ರೀನ್. ನೋಡಿ ಇಲ್ಲಿ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಯಾರು ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್ನ ಯಾರು ಸರ್ಚ್ ಮಾಡ್ತಿರ್ತೀರ, 2 in 1 ಎರಡು ಕೂಡ ಒಂದರಲ್ಲೇ ಇರಬೇಕು ಅಂತ ಯಾರು ಸರ್ಚ್ ಮಾಡ್ತಿರ್ತೀರ ಅವರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಇದನ್ನು ನೋಡಿ ಇಲ್ಲಿ SPF 30 ಗುಡ್ ಸ್ಟಾರ್ ಅಂತ ಇದೆ. ಸೊ ಇದು ಲೈಟ್ ವೇಟ್ ಕೂಡ ಇದೆ, ಏನೂ ತುಂಬ ದಪ್ಪ ಅಂತ ಕ್ರೀಮ್ ಇಲ್ಲ. ಸೊ ಇದು ತುಂಬ ಲೈಟ್ ವೇಟ್ ಇದೆ. ಸೊ ಇದು ಖಾಲಿ ಆಗಿದೆ ಆ್ಯಕ್ಚುಲಾಗಿ. ಸ್ವಲ್ಪ ಇರ್ಬೋದೇನೋ ಅಷ್ಟೇ, ಬಟ್ ಖಾಲಿ ಆಗಿದೆ. ಎಷ್ಟು ಬರ್ತಾ ಇಲ್ಲ, ಖಾಲಿಯಾಗಿದೆ. ಸೊ ನಾನು ಇನ್ನೊಂದು ತೊಗೋಬೇಕು. ಇಲ್ಲಿ ಸದ್ಯಕ್ಕೆ ನಾನು ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್ನ ಹಾಕ್ತಾಯಿದ್ದೆ, ಯಾಕೆಂದರೆ ಇದನ್ನು ಇನ್ನೂ ತರಿಸಿರ್ಲಿಲ್ವಲ್ಲ. ಸೊ ಫುಲ್ ಡ್ರೈ ಅದರಲ್ಲೂ ಈ ಸ್ವಲ್ಪ ಚಳಿ ಇರೋದ್ರಿಂದ ತುಂಬ ಸ್ಕಿನ್ ಡ್ರೈ ಆಗುತ್ತೆ. ಹಾಗಾಗಿ ನಾನು ನಿವಿಯಾ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಪಾಂಡ್ಸ್ದು ಕೂಡ ಇದೆ.
ನೆಕ್ಸ್ಟ್ ಇನ್ನೊಂದು ತೋರಿಸ್ಬೇಕಂದ್ರೆ ಪಾಂಡ್ಸ್. ಯಾರಿಗೆಲ್ಲ ಪಾಂಡ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅವರಂತೂ ತುಂಬ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನಾನು ಪಾಂಡ್ಸ್ದು ಸ್ವಲ್ಪ ಕಡಿಮೆ. ಇದು ನಾನು ಯಾವಾಗಲೂ ಒನ್ ಟೈಮ್ ತೊಗೊಂಡಿದ್ದು. ಬಟ್ ಇದೆ ಸ್ವಲ್ಪ ಇದೆ. ಬಟ್ ನನಗೆ ಪಾಂಡ್ಸ್ ಅಷ್ಟು ಇಷ್ಟಪಡಲ್ಲ. ಬಟ್ ನಿವಿಯಾ ಜಾಸ್ತಿ ಬಾಡಿ ಲೋಷನ್ ಆ್ಯಂಡ್ ಮಾಯ್ಶ್ಚರೈಸರ್ ಎಲ್ಲ ನಿವಿಯಾ ಅವ್ರದ್ದೇ ಜಾಸ್ತಿ ಇಷ್ಟಪಡೋದು. ಹಾಗಾಗಿ ನಾನು ಪಾಂಡ್ಸ್ದು ಕಮ್ಮಿ ನೋಡಿ, ಎಷ್ಟು ಸ್ಮಾಲ್ ತೊಗೊಂಡಿದ್ದೀನಿ. ಬಟ್ ನಿವಿಯಾ ಅವ್ರದ್ದೇ ನೋಡಿ ಎಷ್ಟು ದೊಡ್ಡದಿದೆ. ಸೊ ಹಾಗಾಗಿ ನನಗೆ ನಿವಿಯಾ ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ. ಆ್ಯಂಡ್ ಈ ಪ್ರಾಡಕ್ಟ್ಗಳು ಕೂಡ ಅಷ್ಟೇ, ಯಾವುದು ಏನು ಲೋ ಅಂತ ಏನು ಹೇಳಲ್ಲ. ಸೊ ಇದೆಲ್ಲ ಕೂಡ ಯಾರಿಗೆ ಡ್ರೈ ಸ್ಕಿನ್ ಇದೆ ಅಂತಾರೆ ಅವರಿಗೆ ಇದೆಲ್ಲ ಯೂಸ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಈ ಮೂರರಲ್ಲಿ ನೀವು ಯಾವುದು ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಎಪಿಸಾಫ್ಟ್ AC ಆ್ಯಂಡ್ ಸೆಟಪಿಲ್, ಈ ಒಂದು 3 ಕ್ರೀಮ್ಗಳನ್ನ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಡ್ರೈ ಸ್ವಲ್ಪ ಮಟ್ಟಿಗೆ ಅದು ಕಮ್ಮಿ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದ ಉದ್ದೇಶ ಇದ್ದಿದ್ದು ನನಗೆ ಡ್ರೈ ಸ್ಕಿನ್ ಅವರ ಸ್ಕಿನ್ ಪ್ರಾಡಕ್ಟ್ನ ನಾನು ತೋರಿಸೋದು ಅಂತ ಒಂದು ಉದ್ದೇಶ ಆಗಿದ್ದು. ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು.